ಈಗಾಗಲೇ ಈಗ ತಿಳಿದಿರುವ ರೀತಿ ಭಾರತ ಚುನಾವಣಾ ಆಯೋಗದ ಒಂದು ನಿಗದಿತ ದಿನಾಂಕ ಅಂದರೆ 4ನೇ ತಾರೀಕು ಬಾಗಲಕೋಟೆಯ ಲೋಕಸಭಾ ಕ್ಷೇತ್ರದ ಚುನಾವಣಾ ಮತಗಳ ಎಣಿಕೆ ನಮ್ಮ ತೋಟಗಾರಿಕಾ ವಿಶ್ವವಿದ್ಯಾನಿಲಯದಲ್ಲಿ ನಡೆಯೋದಿಲ್ಲ. ಅದರಲ್ಲಿ ಬೆಳಗ್ಗೆ ನಾವು 8 ಗಂಟೆಗೆ ನಾವು ಮತ ಎಣಿಕೆಯನ್ನು ಆರಂಭ ಮಾಡಬೇಕಾಗಿರೋದ್ರಿಂದ ಮುಂಜಾನೆ 7 ಗಂಟೆಗೆ ನಮ್ಮ ಎಲ್ಲ ಸ್ಟ್ರಾಂಗ್ ರೂಮ್ಗಳನ್ನು ಓಪನ್ ಮಾಡುವ ಪ್ರಕ್ರಿಯೆ ಆರಂಭ ಆಗುತ್ತೆ. ಇದರಲ್ಲಿ ಜಿಲ್ಲಾಧಿಕಾರಿನೇ ಆರ್ ಆಗಿರೋದ್ರಿಂದ 8 ಕಾನ್ಸ್ಟಿಟ್ಯೂಯೆನ್ಸಿಯ ಒಂದು ಸ್ಟ್ರಾಂಗ್ ರೂಮ್ ಓಪನ್ ಮಾಡುವಾಗ ಅಬ್ಸರ್ವರ್ ಮತ್ತು ನಾನು ಇಬ್ಬರು ಮತ್ತು ನಮ್ಮ ಚುನಾವಣಾ ಏಜೆಂಟರು ಸಮ್ಮುಖದಲ್ಲಿ ಅದನ್ನು ಪ್ರಕ್ರಿಯೆ ಆರಂಭ ಮಾಡುವ ಉದ್ದೇಶ ಇರೋದ್ರಿಂದ ನಾವು 7 o'clockಗೆ ಶುರು ಮಾಡಬೇಕಾಗತ್ತೆ. ಕೆಳಗಡೆ 4 ಕಾನ್ಸ್ಟಿಟ್ಯೂಯೆನ್ಸಿ, ಮೇಲ್ಗಡೆ 4 ಕಾನ್ಸ್ಟಿಟ್ಯೂಯೆನ್ಸಿ ಮತಗಳ ಎಣಿಕೆಗೆ ನಾವು ವ್ಯವಸ್ಥೆ ಮಾಡಿದ್ದೀವಿ. ಪ್ರತಿ ಒಂದು ಸ್ಟ್ರಾಂಗ್ ರೂಮ್ ಪಕ್ಕದಲ್ಲೇ ಆ ಒಂದು ನಮ್ಮ ಚುನಾವಣಾ ಮತ ಎಣಿಕೆ ಕೊಠಡಿ ಇದೆ. ಎಲ್ಲ ಚುನಾವಣಾ ಏಜೆಂಟ್ರಿಗೆ ಏನು ನಮ್ಮ ಬ್ರೀಫಿಂಗ್ ಏನಿದೆ ಅದನ್ನು ನಾವು ಈಗಾಗಲೇ ಮಾಡಿದ್ದೀವಿ. ಅವ್ರದ್ದು ಡೂಸ್ ಆ್ಯಂಡ್ ಡೋಂಟ್ಸ್ ಏನು ಅಂತ ಮುಂದುವರೆದು 28ನೇ ತಾರೀಕು ಮತ್ತು 1ನೇ ತಾರೀಕು ನಿನ್ನೆ ನಮ್ಮ ಇಡೀ ಚುನಾವಣಾ ಮತ ಎಣಿಕೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ಮೈಕ್ರೋ ಅಬ್ಸರ್ವರ್ ಆಯಿತು, ಚುನಾವಣಾ ಏಜೆಂಟ್ ಸಹಾಯಕರಾಯಿತು, ಮೇಲ್ವಿಚಾರಕರಾಯಿತು, ಇವರೆಲ್ರಿಗೂ ಕೂಡ 2 ಹಂತದ ತರಬೇತಿಯನ್ನು ಕೊಟ್ಟಿದ್ದೀವಿ. ಪೋಸ್ಟಲ್ ಬ್ಯಾಲೆಟ್ ಮತ್ತು ETPBS ನೋಡುವಂತಹ ಸಹಾಯಕ ಚುನಾವಣಾಧಿಕಾರಿಗಳಿಗೆ 3 ಹಂತದ ತರಬೇತಿಯನ್ನು ನೀಡಲಾಗಿದೆ. ಅವರೆಲ್ಲರೂ ಕೂಡ ಮತ ಎಣಿಕೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಬೇಕಾಗಿರುತ್ತೆ ಮತ್ತು ಅವರೆಲ್ಲರಿಗೂ ಕೂಡ ಈಗಾಗಲೇ ಸೂಕ್ತ ರೀತಿಯಲ್ಲಿ ತರಬೇತಿಯನ್ನು ನೀಡಿದ್ದೀವಿ. ಮುಂದುವರಿದು ನಮ್ಮಲ್ಲಿ 14 ಟೇಬಲ್ಲು ಪ್ರತಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗಿದೆ. ರೌಂಡ್ಸ್ ನಾವು ನೋಡೋದಾದರೆ ಅತ್ಯಂತ ಕಡಿಮೆ ರೌಂಡ್ಸ್ ಇರೋದು ಒಂದು 16 ರೌಂಡ್ಗೆ ಮುಧೋಳ ತಗೊಳ್ತೀವಿ, ಅಷ್ಟು ನಿಗದಿಪಡಿಸಿದ್ದೀವಿ. ಮತ್ತು ಬಾಗಲಕೋಟೆಗೆ 20 ರೌಂಡು ಮ್ಯಾಕ್ಸಿಮಮ್ ಬಾಗಲಕೋಟೆ, ಮಿನಿಮಮ್ 16 ರೌಂಡು ಮುಧೋಳಕ್ಕಿದೆ. ಮತ್ತು ಒಂದು ಟೇಬಲ್ಗೆ ಒಬ್ಬರು ಮೇಲ್ವಿಚಾರಕರು, ಒಬ್ಬರು ಸಹಾಯಕರು ಮತ್ತು ಒಬ್ಬರು ಮೈಕ್ರೋ ಅಬ್ಸರ್ವರು ನಮ್ಮ ಜನರಲ್ ಅಬ್ಸರ್ವರ್ ಪರವಾಗಿ ಕರ್ತವ್ಯ ನಿರ್ವಹಿಸ್ತಾರೆ. ಜನರಲ್ ಅಬ್ಸರ್ವರು ಒಬ್ಬರೇ ಇದ್ದಾರೆ ನಮ್ಮ 8 ಕಾನ್ಸ್ಟಿಟ್ಯೂನ್ಸಿಗೆ ಒಬ್ಬರೇ. ನಮ್ಮ ಹಿಂದೆ ಇದ್ದ ಅಧಿಕಾರಿಯವರೇ ಈಗ ಕೂಡ ಜನರಲ್ ಅಬ್ಸರ್ವರ್ ಆಗಿ ಬರ್ತಾ ಇದ್ದಾರೆ. ಅವ್ರು ನಾಳೆ ಬಂದು ಜಾಯಿನ್ ಆಗ್ತಾರೆ. ಮತ್ತು ಆ ಟೇಬಲ್ ಮೇಲೆ ಕೂರುವಂತಹ ಒಂದು ಸಿಬ್ಬಂದಿಯ ರ್ಯಾಂಡಮೈಸೇಷನ್ನು ನಮ್ಮ ಅಬ್ಸರ್ವರ್ ಸಮ್ಮುಖದಲ್ಲಿ ಅವ್ರು ಬಂದ ನಂತರ ಮಾಡ್ತೀವಿ. ಆ ದಿನ ಟೇಬಲ್ಗೆ ಹೋಗೋರು ಮಾಡ್ತೀವಿ 4ನೇ ತಾರೀಕು, ಅದಕ್ಕಿಂತ ಹಿಂದಿನ ದಿನ ಒಂದು ರ್ಯಾಂಡಮೈಸೇಷನ್ ನಾವು ಮಾಡ್ತೀವಿ. ಮತ್ತು ಈಗಾಗಲೇ ತಮಗೆ ಗೊತ್ತಿದೆ, ನಮ್ಮಲ್ಲಿ ಸ್ವಲ್ಪ ಅತ್ಯಂತ ಹೆಚ್ಚು ಪೋಸ್ಟಲ್ ಬ್ಯಾಲೆಟ್ ರಿಸೀವ್ ಆಗಿರುವ ಜಿಲ್ಲೆಗಳಲ್ಲಿ 4-5 ಜಿಲ್ಲೆಗಳಲ್ಲಿ ನಮ್ಮದು ಒಂದಿದೆ. ನಾವು ನಾಳೆ 4ನೇ ತಾರೀಕು 8 ಗಂಟೆವರೆಗೂ ಕೂಡ ನಿರೀಕ್ಷೆ ಮಾಡ್ತೀವಿ ಪೋಸ್ಟಲ್ ಬ್ಯಾಲೆಟ್ಟು ಸ್ವೀಕಾರ ಮಾಡೋಕ್ಕೆ. ಅವತ್ತು 8 ಗಂಟೆವರೆಗೂ ಸಮಯ ಇದೆ. ಈಗಾಗಲೇ 7354 ಪೋಸ್ಟಲ್ ಬ್ಯಾಲೆಟ್ಗಳು, ವಿವಿಧ ಕೆಟಗರಿಯ ಪೋಸ್ಟಲ್ ಬ್ಯಾಲೆಟ್ಗಳು, ಒಂದು 85+ ಆಯಿತು, ಹೋಮ್ ವೋಟಿಂಗ್ ಆಯಿತು, ಆ ಥರದ್ದು ETPBS ಅವೆಲ್ಲ ಸೇರಿ ಈಗ 7354 ಸ್ವೀಕೃತ ಆಗಿದ್ದಾವೆ. ಜಾಸ್ತಿ ಸಂಖ್ಯೆಯಲ್ಲಿ ಇರೋದ್ರಿಂದ ವಿಶೇಷವಾಗಿ ನಾವು ಅವರಿಗೆ ಅಂತಲೇ ಪೋಸ್ಟಲ್ ಬ್ಯಾಲೆಟ್ಗೆ 24 ಕೌಂಟ್ರ್ ಮಾಡಿದ್ದೀವಿ. ಅಂದರೆ ಏಕಕಾಲದಲ್ಲಿ ಇಲ್ಲಿ ನಮ್ಮದೇನು CUನಲ್ಲಿ ನಡೀತಿರುತ್ತೆ ಅದಕ್ಕೆ ಮತ್ತು ಈವರ ಎಣಿಕೆಗೆ ಸರಿದೂಗಿಸೋ ಹಾಗೆ, ಅಂದರೆ ಒಬ್ಬೊಬ್ಬರಿಗೆ ಒಂದು 350ವರೆಗೂ ಬರ್ಬೋದು ಇಲ್ಲಿ ನಮ್ಮ ಪೋಸ್ಟಲ್ ಬ್ಯಾಲೆಟ್ಗೆ. ಅದಕ್ಕೆ ಸಮಯ ಜಾಸ್ತಿ ಹಿಡಿಯೋದ್ರಿಂದ ಒಂದು 24 ಟೇಬಲ್ ಮಾಡಿದ್ದೀವಿ. ನನ್ನ ಪ್ರಕಾರ 2 ಸೈಮಲ್ಟೇನಿಯಸ್ ಆಗಿ ಆಗ್ತದೆ. ಮತ್ತು ಪ್ರತಿ ರೌಂಡ್ ವಾರು ನಮ್ಮ EROs ಅವ್ರ ಟ್ಯಾಬ್ಯುಲೇಷನ್ ಟೀಮ್ ಇರ್ತದೆ. ಅದೆಲ್ಲವನ್ನು ಕ್ರೋಢೀಕರಿಸಿ ಟ್ಯಾಬ್ಯುಲೇಷನ್ ಮಾಡೋಕ್ಕೆ ನಂದೊಂದು ಟೀಮ್ ಇರ್ತದೆ, ಅಬ್ಸರ್ವರ್ದೊಂದು ಟೀಮ್ ಇರುತ್ತೆ. ಎಲ್ಲ ಕೋಆರ್ಡಿನೇಷನ್ ಮಾಡಿದ್ಮೇಲೆ ಅಬ್ಸರ್ವರ್ ಕನ್ಸರ್ನ್ ಜೊತೆಗೆ ನಾವು ಒಂದೊಂದು ರೌಂಡ್ ಪ್ರಕಟ ಮಾಡ್ತೀವಿ. ಅದಕ್ಕೆ ಪಬ್ಲಿಕ್ ಅಡ್ರೆಸ್ಸಿಂಗ್ ಸಿಸ್ಟಮು ಇದೆ. ಮತ್ತು ನಿಮಗೆ ಆದ ಒಂದು ರೂಮ್ ವ್ಯವಸ್ಥೆ, ಮೀಡಿಯಾ ರೂಮ್ ಇದೆ, ಮತ್ತು ನಿಮಗೂ ಕೂಡ ಕೊಡ್ತೀವಿ. ಅದು ನಿಮ್ಮದು ಕಾತರದ ಪ್ರಶ್ನೆ. ನಾವು ಕೌಂಟಿಂಗ್ ಸೆಂಟ್ರೊಳಗೆ ಎಲ್ಲಿವರೆಗೆ ಬರ್ಬೋದು, ಎಂಟ್ರೆನ್ಸು, ಈ ಥರದ ಪ್ರಶ್ನೆಗೆ 7ರಿಂದ 8 ಗಂಟೆವರೆಗೆ ನೀವು ನಮ್ಮ ಪೂರ್ವ ಸಿದ್ಧತೆಗಳನ್ನು ಮತ್ತು ಸ್ಟ್ರಾಂಗ್ ರೂಮ್ ಓಪನ್ ಮಾಡೋದನ್ನು ಮತ್ತು ಎಲ್ಲ ಸ್ಟ್ರಾಂಗ್ ರೂಮ್ ಕೌಂಟಿಂಗ್ ಹಾಲ್ಗಳನ್ನ ನೋಡೋಕ್ಕೆ ಅವಕಾಶ ಇದೆ. ಅದಾದ ನಂತರ ನೀವು ನಿಮ್ಮ ಇದರೊಳಗೆ ಒಂದು LED ಮಾಡಿದ್ದೀವಿ. ಹೊಸತ್ತು LED ಇದೆ. ಅದರೊಳಗೆ ಎನ್ಕೋರ್ ಇದರೊಳಗೆ ಏನು ಸಾಫ್ಟ್ವೇರ್
ಇದೆ ಚುನಾವಣಾ ಆಯೋಗದ್ದು. ಅದರಲ್ಲಿ ಲೈವ್ ಡಾಟಾನೇ ನಾವು ಎಂಟ್ರಿ ಮಾಡ್ತೀವಿ. ಲೈವ್ ಡಾಟಾನೇ ನಿಮಗೆ ಲಭ್ಯ ಆಗುತ್ತೆ. ನಿಮ್ಗೆ ಇನ್ನೇನಾದರೂ ಕಾರಿಡಾರಲ್ಲಿ ಅವಶ್ಯಕತೆ ಇದೆ ಅಂತ ಅಂದರೆ ನಿಮ್ಗಳಿಗೆ ಹೋಗಕ್ಕೆ ಬರೋಕ್ಕೆ ಅಂತಲೇ ಒಬ್ಬರು ಪುರೋಹಿತ್ ಅವ್ರನ್ನ ನೋಡಲ್ ಆಫೀಸರ್ ಮಾಡಿದ್ದೀವಿ. ಇವ್ರ ಜೊತೆಗೆ ನಮ್ಮ ವಾರ್ತಾ ಮತ್ತು ಪ್ರಚಾರ ಇಲಾಖೆಯ ಟೀಮ್ ಜೊತೆಗೆ ನೀವುಗಳು ನಿಮ್ಮ ಕ್ಲಿಪ್ಪಿಂಗ್ಸು ಅಥವಾ ಇದನ್ನು ತಗೋಬಹುದಾಗಿರ್ತದೆ. ಮತ್ತು ನಮ್ಮ ಸಿಬ್ಬಂದಿಗೆ ಕೆಳಗಡೆ ಒಂದು ಇದು ಮಾಡಿದ್ದೀವಿ, ಕ್ಯಾಂಟೀನು. ಮತ್ತು ಚುನಾವಣಾ ಏಜೆಂಟ್ರು ಅವ್ರಿಗೆ ಅಂದರೆ ಪೇಯ್ಡ್ ಕೌಂಟರ್ ಒಂದು ಮಾಡಿದ್ದೀವಿ, ಅವ್ರು ಅಲ್ಲಿ ಇದು ಮಾಡ್ತಾರೆ. ಮತ್ತು ಮುಂಜಾಗರೂಕತಾ ಕ್ರಮವಾಗಿ ಮೆಡಿಕಲ್ ಏಡ್ ಆಯಿತು, ಆಂಬ್ಯುಲೆನ್ಸ್ ಹತ್ರ ಅದೆಲ್ಲವನ್ನು ಒಂದು ಮೇಲ್ಮಹಡಿ ಒಂದು ನೆಲಮಹಡಿಯಲ್ಲಿ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಯಾಕೆಂದರೆ ಸುಮಾರು 2,000ಕ್ಕಿಂತ ಹೆಚ್ಚು 2,000ರಿಂದ 2,000ಕ್ಕೆ ಹೆಚ್ಚು ಜನ ಆ ಪ್ಲೇಸಲ್ಲಿ ಇರ್ತೀವಿ ಅವತ್ತು. ಆ ನಿಟ್ಟಿನಲ್ಲಿ ಸುಗಮವಾಗಿ ಮತ್ತು ಸಂಚಾರ ವ್ಯವಸ್ಥೆಗೆ ಸಂಬಂಧಪಟ್ಟಂಗೆ ಈಗಾಗಲೇ SP ಅವರು ವ್ಯವಸ್ಥೆ ಮಾಡಿದ್ದಾರೆ, ಅದನ್ನು ನಿಮಗೆ ಬ್ರೀಫ್ ಮಾಡ್ತಾರೆ. ಮುಂದುವರೆದು ಆ ದಿನ ವಿಜಯೋತ್ಸವ ಆಯಿತು, ಸಂತೆ ಜಾತ್ರೆ ಆ ಥರದ್ದೆಲ್ಲ ನಿಷೇಧ ಮಾಡಿ ಈಗಾಗಲೇ ಆರ್ಡ್ರ್ ಮಾಡಲಾಗಿದೆ.